ವೆಲ್ಕಮ್ ಬ್ಯಾಕ್ ಗೈಸ್. ಸೊ ತುಂಬಾ ಜನ ಕೇಳ್ತಿದ್ರಿ ಮ್ಯೂಚುವಲ್ ಫಂಡ್ಸ್ ಅನ್ನ ಹೆಂಗ್ ಸಿಲೆಕ್ಟ್ ಮಾಡೋದು, ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಅನ್ನ ಹೆಂಗ್ ಪಿಕ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಅನ್ನ ಹೆಂಗ್ ಪಿಕ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಬೇಸಿಕಲಿ ನಾನು 5 ಪ್ಯಾರಾಮೀಟರ್ಸ್ ಹೇಳ್ತೇನೆ. ಸೊ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎನಿ ಮ್ಯೂಚುವಲ್ ಫಂಡ್ ಈ 5 ಪ್ಯಾರಾಮೀಟರ್ಸ್ ಅನ್ನ ಚೆಕ್ ಮಾಡಿ ಅಂಡ್ ಇದು ಅನಲೈಸ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಳ್ಳೆ ಮ್ಯೂಚುವಲ್ ಫಂಡ್ ಪಿಕ್ ಮಾಡ್ಬೇಕಿದ್ರೆ ಏನೇನ್ ಪ್ಯಾರಾಮೀಟರ್ಸ್ ನೋಡ್ಬೇಕು ಅಂಡ್ ನಿಮ್ಗೆ ಸೂಟೇಬಲ್ ಆಗಿರೋ ಮ್ಯೂಚುವಲ್ ಫಂಡ್ ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ 5 ಪ್ಯಾರಾಮೀಟರ್ಸ್ ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಚೆಕ್ ಮಾಡಿ. ಸೊ ಈ ವಿಡಿಯೋ ನೋಡ್ಬೇಕಿದ್ರೆ ಪೇಪರ್ ಮತ್ತೆ ಪೆನ್ ಇಟ್ಕೊ ಕೂತ್ಕೊಳ್ಳಿ, ಸೊ ದಟ್ ಯಾವ ಪಾಯಿಂಟ್ಸ್ ನೀವು ಮಿಸ್ ಔಟ್ ಆಗ್ಲಿಕ್ಕಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ಸಿಲೆಕ್ಟ್ ದ ರೈಟ್ ಮ್ಯೂಚುವಲ್ ಫಂಡ್ ಅಂತ ತಿಳ್ಕೊಳ್ಳುವ. ಸೊ ಯೂಶುವಲಿ ಜನರು ಹೇಗೆ ಮ್ಯೂಚುವಲ್ ಫಂಡ್ ನ ಸಿಲೆಕ್ಟ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಜಸ್ಟ್ ಚೆಕ್ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಏನಾದ್ರು 50% ರಿಟರ್ನ್ 60% ರಿಟರ್ನ್ ಕೊಟ್ಟಿದ್ರೆ ಇದು ಒಳ್ಳೆ ಮ್ಯೂಚುವಲ್ ಫಂಡ್ ಅಂತ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ನೋ ಗೈಸ್, ಅದು ಒಳ್ಳೆ ಮ್ಯೂಚುವಲ್ ಫಂಡ್ ಆಗಿರಲ್ಲ. ಸೊ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎನಿ ಮ್ಯೂಚುವಲ್ ಫಂಡ್ ನಾವು ನಮ್ಮ ಸ್ಟೆಪ್ಸ್ ನ ತಗೊಬೇಕಾಗುತ್ತೆ ಅಂಡ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ನಾನು 5 ಪ್ಯಾರಾಮೀಟರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎನಿ ಮ್ಯೂಚುವಲ್ ಫಂಡ್ ನೀವು ಈ 5 ಪ್ಯಾರಾಮೀಟರ್ ನ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬಹುದು. ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಗೆ ಬಿಗಿನರ್ ಆಗಿದ್ರೆ ಸೊ ಈ 5 ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡಿ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸೊ ಸ್ಕ್ರೀನಿಗೆ ಕರ್ಕೊಂಡು ಹೋಗಿ ಈ 5 ಪ್ಯಾರಾಮೀಟರ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಇದನ್ನ ಎಲ್ಲಿ ಚೆಕ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ಇದೇ 5 ಪ್ಯಾರಾಮೀಟರ್ಸ್ ನಾನು ಬಿಗಿನರ್ಸ್ಗೋಸ್ಕರ ಸಿಲೆಕ್ಟ್ ಮಾಡಿರೋದು. ಫಸ್ಟ್, ಆನ್ಯುವಲ್ ರಿಟರ್ನ್, ಫಂಡ್ ಸೈಜ್, ಎಕ್ಸ್ಪೆನ್ಸ್ ರೇಷಿಯೋ, ಶಾರ್ಪ್ ರೇಷಿಯೋ ಅಂಡ್ ಬೀಟ್. ಸೊ ಈ ಪ್ಯಾರಾಮೀಟರ್ಸ್ನ ನಾನು ಒಂದೊಂದೇ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೀಗ ಗ್ರೋ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಿದ್ದೀನಿ. ಗ್ರೋ ಪ್ಲ್ಯಾಟ್ಫಾರ್ಮಲ್ಲಿ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡಲ್ಲಿ ಇದ್ದೀನಿ. ಸೊ ಫಸ್ಟ್ ಏನಂದರೆ ಆ್ಯನ್ಯುವಲ್ ರಿಟರ್ನ್. ಸೊ ಆ್ಯನ್ಯುವಲ್ ರಿಟರ್ನ್ ಅಂದರೆ ನಾವು ಒಂದೇ ವರ್ಷದ ರಿಟರ್ನ್ ನೋಡಬಾರ್ದು. ಸೊ ಒಂದೇ ವರ್ಷದ ರಿಟರ್ನ್ ನೋಡಿದ್ರೆ ಫ್ರಮ್ ಲಾಸ್ಟ್ 1 ಇಯರ್ ಮಾರ್ಕೆಟ್ ಬೀಳ್ತಾನೆ ಇದೆ. ಸೊ ಲಾಸ್ಟ್ 1 ಇಯರಲ್ಲಿ ತುಂಬ ಕಡಿಮೆ ಇದೆ ಆ್ಯಂಡ್ ಸಮ್ ಮ್ಯೂಚುವಲ್ ಫಂಡ್ಸ್ ಏನಾಗಿರುತ್ತೆ ಅಂದರೆ 1 ವರ್ಷದಲ್ಲಿ 50% ಕೊಟ್ಬಿಟ್ಟಿರುತ್ತೆ. ಸೊ ಜಸ್ಟ್ 1 ಇಯರ್ ನೋಡಿ ನಾವು ಯಾವ ಮ್ಯೂಚುವಲ್ ಫಂಡಿಗೂ ಇನ್ವೆಸ್ಟ್ ಮಾಡಲೇಬಾರ್ದು. ಬೆಟರ್ ಏನಂದರೆ 5 ಇಯರ್ಸ್ ನೋಡಬೇಕು, 5 ಇಯರ್ಸ್ ಆರ್ 10 ಇಯರ್ಸ್. ಸೊ ಲಾಸ್ಟ್ 5 ಇಯರ್ಸಲ್ಲಿ ನಿಪ್ಪಾನ್ 21.98% ಎವ್ರಿ ಇಯರ್ ಕೊಟ್ಟಿದೆ, ವಿಚ್ ಈಸ್ ಪ್ರಿಟಿ ಗುಡ್. ಆ್ಯಂಡ್ ನಾವು ಆಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲ್ ಕಾಣ್ತಿದೆ 2013 ಮಾರ್ಚ್ 15ಅಲ್ಲಿ ಅರೌಂಡ್ 9.40 ಇತ್ತು ಆ್ಯಂಡ್ ಈಗ ಬಂದು ನೋಡಿದ್ರೆ 175 ಆಗಿದೆ ವ್ಯಾಲ್ಯೂ. ಸೊ ಅರೌಂಡ್ 9ಇಂದ 175 ಅಂದರೆ ಆಲ್ಮೋಸ್ಟ್ 1700% ರಿಟರ್ನ್ ಕೊಟ್ಟಿದೆ. ಯಾವಾಗ ಸ್ಟಾರ್ಟ್ ಆಗಿದೆ ಆವಾಗಿಂದ. ಸೊ ಅರೌಂಡ್ ನಾವು 2015ಇಂದ ನೋಡಿದ್ರೆ 2015ಅಲ್ಲಿ ಅರೌಂಡ್ 25 ರೂಪೀಸ್ ಇತ್ತು, ಈಗ 170 ಇದೆ, ವಿಚ್ ಈಸ್ ಆಲ್ಮೋಸ್ಟ್ 600% ರಿಟರ್ನ್. ಸೊ ನಾವು 1 ಇಯರ್ ಜಸ್ಟ್ 1 ಇಯರ್ ನೋಡಿದೆ, 5 ಇಯರ್ ಮತ್ತು 10 ಇಯರ್ ರಿಟರ್ನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಒಳ್ಳೆ ಫಂಡ ಇಲ್ವಾ ಅಂತ. ಸೊ ಸೆಕೆಂಡ್ ಪ್ಯಾರಾಮೀಟರ್ ಏನಂದರೆ ಫಂಡ್ ಸೈಜ್. ಸೊ ಫಂಡ್ ಸೈಜ್ ನಮಗೆ ಎಲ್ಲೇ ಕಾಣ್ಲಿಕ್ಕೆ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಕೆಳಗಡೆ ಬಂದರೆ ಫಂಡ್ ಸೈಜ್ 67,641 ಕ್ರೋರ್ ಅಂತ ಇದೆ. ಸೊ ಇದೇನಂದರೆ ಟೋಟಲ್ ಈ ಫಂಡಲ್ಲಿ 67,641 ಕ್ರೋರ್ ರುಪೀಸ್ ಇನ್ವೆಸ್ಟ್ ಆಗಿದೆ. ಅಂದರೆ ನಾವೆಲ್ಲ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಟೋಟಲ್ ಸೈಜ್ ಇಷ್ಟಾಗಿದೆ. ಓಕೆನಾ? ಈಗ ನಾನು ರೆಕಮೆಂಡ್ ಮಾಡೋದೇನೆಂದರೆ ನೀವೇನಾದರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಅದು ಫಂಡ್ ಸೈಜ್ ಅರೌಂಡ್ ಅಟ್ಲೀಸ್ಟ್ 7,000 to 10,000 ಕ್ರೋರ್ ಮೇಲ್ಗಡೆ ಇದ್ದರೆ ಅಷ್ಟೇ ಇನ್ವೆಸ್ಟ್ ಮಾಡಿ. ಬಿಕಾಸ್ ಅದಕ್ಕಿಂತ ಕಡಿಮೆ ಇದ್ದರೆ ಇನ್ವೆಸ್ಟರ್ಸ್ ತುಂಬ ಕಡಿಮೆ ಇರ್ತಾರೆ ಆ್ಯಂಡ್ ಅದು ಯಾವಾಗ ಬೇಕಾದರೂ ಫಂಡ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ 7,000 to 10,000 ಮೇಲ್ಗಡೆ ಇರೋ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಬಂದರೆ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಎಕ್ಸ್ಪೆನ್ಸ್ ರೇಷಿಯೋ ನಿಮ್ಗೆ ಇಲ್ಲೇ ಕಾಣುತ್ತೆ, ಫಂಡ್ ಸೈಜ್ ಪಕ್ಕ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ, ಅದು 0.66% ಇದೆ. ಸೊ ಬೇಸಿಕಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನಂದರೆ ಟೋಟಲ್ ಫಂಡ್ ಸೈಜ್ 67,000 ಕ್ರೋರ್ ಇದೆ ಅಲ್ಲ, ಈ 67,000 ಕ್ರೋರ್ದು 0.66% ಆ್ಯನ್ಯುವಲಿ ಚಾರ್ಜ್ ತೊಗೊತಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಆ್ಯನ್ಯುವಲಿ 10,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ 10,000ದಲ್ಲಿ 0.66% ಅಂದರೆ ಅರೌಂಡ್ 66 ರೂಪಾಯಿ ಪರ್ ಇಯರ್ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಫೋರ್ತ್ ಪ್ಯಾರಾಮೀಟರ್ ಏನಂದರೆ ಶಾರ್ಪ್ ರೇಷಿಯೋ. ಸೊ ಶಾರ್ಪ್ ರೇಷಿಯೋ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ಕೆಳಗಡೆ ಬಂದರೆ ನಿಮಗಿಲ್ಲಿ ಶಾರ್ಪ್ ಅಂತ ಕಾಣುತ್ತೆ. ಸೊ ಶಾರ್ಪ್ ರೇಷಿಯೋ ನಿಪ್ಪೊಂದು 0.93% ಇದೆ. ಓಕೆನಾ? ಸೊ
ನಾವೇನ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ರಿಟರ್ನ್ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂಡ್ ಎಷ್ಟು ರಿಸ್ಕ್ ಇದೆ ಅಂತ ನಾವು ಥಿಂಕೇ ಮಾಡಲ್ಲ. ಸೊ ಆವಾಗ ಈ ಶಾರ್ಪ್ ರೇಷಿಯೋ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಶಾರ್ಪ್ ರೇಷಿಯೋ ಏನಾದರೂ 1 ಇದ್ರೆ, ಫಾರ್ ಎಕ್ಸಾಂಪಲ್ ನಾವು 10,000 ರಿಸ್ಕ್ ಮಾಡಿ 10,000 ರಿಟರ್ನ್ ತಗೊಳ್ಳೋದಿದ್ರೆ ಅದು 1 ಶಾರ್ಪ್ ರೇಷಿಯೋ ಆಗಿರುತ್ತೆ. ಸೊ ಶಾರ್ಪ್ ರೇಷಿಯೋ ಅಂದರೆ ಬೇಸಿಕಲಿ ರಿಸ್ಕ್ ಮತ್ತು ರಿವಾರ್ಡ್ ರೇಷಿಯೋ ಅಂತ ಅರ್ಥ. ಸೊ ರಿವಾರ್ಡ್ ಯಾವತ್ತು ನ್ಯೂಮರೇಟರ್ ಇರುತ್ತೆ ಆ್ಯಂಡ್ ರಿಸ್ಕ್ ಡಿನಾಮಿನೇಟರ್ ಇರುತ್ತೆ. ಸೊ ಇಲ್ಲಿ ನೋಡಿ ಶಾರ್ಪ್ ರೇಷಿಯೋ ಇದರಲ್ಲಿ 0.93 ಇದೆ ಅಂದರೆ ರಿಸ್ಕೇ ಜಾಸ್ತಿ ಇದೆ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಬೇರೆ ಫಂಡ್ಸಿಗೆ ಹೋಗಿ ತೋರಿಸ್ತೀನಿ ನೋಡಿ. ನೋಡಿ ಪರಾಗ್ ಪರೀಕಿಗೆ ಹೋಗಿದ್ದೀನಿ ಆ್ಯಂಡ್ ಅದ್ರ ಶಾರ್ಪ್ ರೇಷಿಯೋ ಎಷ್ಟಿದೆ ಅಂತ ನೋಡುವ. ಇಲ್ಲಿ ನೋಡಿ ಶಾರ್ಪ್ ರೇಷಿಯೋ 1.58 ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದನ್ನು ರಿಸ್ಕ್ ಮಾಡ್ತಿದ್ದೀವಿ ಅಂದರೆ ನಮಗೆ 1.58 ರುಪೀಸ್ ಬರುತ್ತೆ. ಸೊ ಇದು ಬೆಟರ್ ಶಾರ್ಪ್ ರೇಷಿಯೋ ಅಂತ. ಸೊ ಶಾರ್ಪ್ ರೇಷಿಯೋ ಯಾವಾಗಲೂ 1.4, 1.5, 1.6 ಈ ಥರ ಇದ್ರೆ ಅಷ್ಟೇ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಇದೊಂದು ಒಳ್ಳೆ ಪ್ಯಾರಾಮೀಟರ್. 0.9, 0.8 ಆರ್ ಜಸ್ಟ್ 1 to 1.2 ಹಾಗೆಲ್ಲ ಇದ್ದರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೊಂದು ಒಳ್ಳೆ ಪ್ಯಾರಾಮೀಟರ್ ನಮಗೆ. ಇನ್ನೊಂದು ಪ್ಯಾರಾಮೀಟರ್ ಏನಂದರೆ ಬೀಟಾ. ಸೊ ಬೀಟಾ ಕೂಡ ಇಲ್ಲಿ ನೋಡಿ ಶಾರ್ಪ್ ರೇಷಿಯೋ ಮೇಲೆ ಇದೆ ಬೀಟಾ. ಸೊ ಬೀಟಾ ಏನಾದರೂ ಮೋರ್ ದೆನ್ 1 ಇದ್ದರೆ ಅದು ಹೈ ವಾಲಟೈಲ್ ಅಂತ ಅರ್ಥ. ಬೀಟಾ ಏನಾದರೂ ಲೆಸ್ ದೆನ್ 1 ಇದ್ದರೆ ಇದು ಲೆಸ್ ವಾಲಟೈಲ್ ಅಂತ ಅರ್ಥ. ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಸೊ ಈಗ ಬೀಟಾ 1 ಇದೆ ಅಂತ ಹೇಳಿದರೆ ಈಗ ಮಾರ್ಕೆಟ್ ಇಂಡೆಕ್ಸ್ ಇರುತ್ತೆ ಅಲ್ಲ, ಫಾರ್ ಎಕ್ಸಾಂಪಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ ಥರ ಇಂಡೆಕ್ಸ್ ಇದೆ ಅಲ್ಲ, ಆ ಇಂಡೆಕ್ಸ್ ಏನಾದರೂ 1% ಬಿದ್ದರೆ ಈ ಮ್ಯೂಚುವಲ್ ಫಂಡ್ ಕೂಡ 1% ಬೀಳುತ್ತೆ ಅಂತ ಅರ್ಥ. ಸೊ ಈಗೇನಾದರೂ ಬೀಟಾ 1.2% ಇದ್ದರೆ, ಈಗೇನಾದರೂ ಮಾರ್ಕೆಟ್ ಟೋಟಲ್ ಆಗಿ 1% ಬಿದ್ದಾಗ ಈ ಮ್ಯೂಚುವಲ್ ಫಂಡ್ 1.2% ಬೀಳುತ್ತೆ ಅಂತ ಅರ್ಥ. ಈಗೇನಾದರೂ 5% ರೈಸ್ ಇದ್ದರೆ, ಈ ಬೀಟಾ ಏನಾದರೂ 1.2% ಇದ್ದರೆ 6% ರೈಸ್ ಆಗುತ್ತೆ ಅಂತ ಅರ್ಥ. ಸೊ ಬೀಟಾ ವ್ಯಾಲ್ಯೂ ಏನಾದರೂ 1%ಗಿಂತ ಜಾಸ್ತಿ ಇದ್ದರೆ ಜಾಸ್ತಿ ವಾಲೆಟೈಲ್ ಆ್ಯಂಡ್ ಜಾಸ್ತಿ ರಿಸ್ಕಿ ಅಂತ ಅರ್ಥ. ಬೀಟಾ ಏನಾದರೂ ಲೆಸ್ ದೆನ್ 1 ಇದ್ದರೆ ಅದು ಲೆಸ್ ವಾಲೆಟೈಲ್ ಆ್ಯಂಡ್ ಲೆಸ್ ರಿಸ್ಕಿ ಅಂತ ಅರ್ಥ. ಸೊ ನೀವೇನಾದರೂ ರಿಸ್ಕಿ ಇನ್ವೆಸ್ಟರ್ ಆಗಿದ್ದರೆ ಬೀಟಾ 1 ಮತ್ತು 1ಕ್ಕಿಂತ ಜಾಸ್ತಿನ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಲಾಂಗ್ ಟರ್ಮಿಗೋಸ್ಕರ ಸೇಫಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಬೀಟಾ ಯಾವತ್ತು ಲೆಸ್ ದೆನ್ 1, 0.7, 0.6 ಈ ಥರ ಇರೋದನ್ನ ಸೆಲೆಕ್ಟ್ ಮಾಡಿ. ಸೊ ಈಗ ನಿಮಗೆ ಮ್ಯೂಚುವಲ್ ಫಂಡನ್ನು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಸ್ವಲ್ಪನಾದರೂ ಐಡಿಯಾ ಬಂದಿರುತ್ತೆ. ಆ್ಯಂಡ್ ಈ 5 ಪ್ಯಾರಾಮೀಟರ್ ಅಂತ ಅಲ್ಲ, ತುಂಬ ಪ್ಯಾರಾಮೀಟರ್ಸ್ ಇದೆ. ಆ್ಯಸ್ ಅ ಬಿಗಿನರ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಈ 5 ಪ್ಯಾರಾಮೀಟರ್ಸನ್ನು ನೋಡಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಇದ್ದೇ ಇರುತ್ತೆ. ಸೊ ಆ ಡೌಟ್ಸನ್ನ ಕಮೆಂಟ್ ಹಾಕಿ ಆ್ಯಂಡ್ ನಾನು ರಿಪ್ಲೈ ಮಾಡ್ತೇನೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ನಾಲೆಜಬಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.